ಬಿಬಿಎಂಪಿ ಕಸದ ಲಾರಿಗೆ 10 ವರ್ಷದ ಬಾಲಕ ಬಲಿಯಾಗಿರುವಂತಹ ಪ್ರಕರಣ ಇಡೀ ಆ ಒಂದು ಏರಿಯಾದ ಜನರನ್ನ ಕೆರಳಿಸಿದೆ. ಆಕ್ರೋಶಿತ ಜನರು ಕಸದ ಲಾರಿಗೆ ಬೆಂಕಿ ಇಟ್ಟು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರಿನ ಥಣಿಸಂದ್ರ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿರುವಂತಹ ಘಟನೆ ಇದು. ಐಮಾನ್ ಎಂಬ 10 ವರ್ಷದ ಬಾಲಕ ಬಿಬಿಎಂಪಿ ಕಸದ ಲಾರಿಯ ಚಾಲಕನ ಅಜಾಗರೂಕತೆಯಿಂದ ಬಲಿಯಾಗಿದ್ದಾನೆ. ಲಾರಿಗೆ ಬೆಂಕಿ ಬೀಳ್ತಿದ್ದ ಹಾಗೆ ಚಾಲಕ ಪಾರಾಗಿದ್ದಾನೆ. ಲಾರಿಯಿಂದ ಕೆಳಗಿಳಿಯುವ ಮೂಲಕವಾಗಿ ಲಾರಿ ಚಾಲಕನನ್ನು ಈಗ ಯಲಹಂಕ ಪೊಲೀಸರು ವಶಕ್ಕೆ ಪಡೆಯುವ ಮೂಲಕ ಪ್ರಕರಣವನ್ನು ದಾಖಲು ಮಾಡುವ ಮೂಲಕ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಬಿಬಿಎಂಪಿ ಕಸದ ಲಾರಿಗೆ 10 ವರ್ಷದ ಬಾಲಕ ಬಲಿಯಾಗಿರುವಂತಹ ಘಟನೆ ಬೆಂಗಳೂರಿನ ಥಣಿಸಂದ್ರದಲ್ಲಿ ನಡೆಯಿತು. ಪರಿಣಾಮ ಜನರು ಆಕ್ರೋಶವನ್ನ ಹೊರಹಾಕಿದ್ರು. ಆ ಕೂಡಲೇ ಲಾರಿಗೆ ಬೆಂಕಿ ಕೂಡ ಇಟ್ಟು ತಮ್ಮ ಸಿಟ್ಟನ್ನು ಹೊರಹಾಕಿದ್ರು. ಸ್ಕೂಲ್ ಅಡ್ಮಿಷನ್ ಬಗ್ಗೆ ವಿಚಾರಿಸಲು ಹೋಗ್ತಾ ಇದ್ರಂತೆ ತಂದೆ ಮತ್ತು ಮಗ. ಈ ಸಂದರ್ಭದಲ್ಲಿ ಆಗಿರುವಂತಹ ಅನಾಹುತ ಇದು. ಬಿಬಿಎಂಪಿ ಲಾರಿ ಡಿಕ್ಕಿಯಾಗಿ ಬಾಲಕ ಅಲ್ಲೇ ಸಾವನ್ನಪ್ಪಿದ್ದಾನೆ. ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನಿಸಿದ್ದಾನೆ. ಆದರೆ ಅಲ್ಲಿದ್ದಂತಹ ಜನ ಕೆರಳಿದ್ರು, ಆತನನ್ನ ಬಿಡಲಿಲ್ಲ. ಪರಿಣಾಮ ಆತ ಲಾರಿಯಲ್ಲಿ ಕುಳಿತಿರುವಾಗಲೆಯೇ ಲಾರಿಗೆ ಬೆಂಕಿ ಇಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಆ ಕೂಡಲೇ ಚಾಲಕ ಆ ಒಂದು ಲಾರಿಯಿಂದ ಇಳಿದು ತನ್ನ ಪ್ರಾಣವನ್ನು ಉಳಿಸಿಕೊಂಡಿದ್ದಾನೆ. ಈಗ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ.